ಮೆಕ್ಕೆಜೋಳ ನಾವು ತಿನ್ನುವಂಥ ವಸ್ತು ಅಲ್ಲ. ಅದನ್ನೇನು ಮಾಡ್ತಾರೆ, ಒಂದು ನಮ್ಮ ಪಶುಸಾಂಗೋಪನೆಗೆ ಬಳಸ್ಕೊತಾರೆ, ಇಲ್ಲಾಂದರೆ ವಿದೇಶಕ್ಕೆ ಕಳಿಸ್ಕೊಡ್ತಾರೆ. ಹಾಗಾಗಿ ನಾವು ತಿನ್ನುವಂಥ ವಸ್ತುಗಳನ್ನಾಗಲಿ ನಾವು ಬೆಳೀತಾ ಇಲ್ಲ. ಈ ಈರುಳ್ಳಿಗೆ ಬೆಲೆ ಕಡಿಮೆ ಆದ ತಕ್ಷಣ ಜನ ಹಾಕೋದನ್ನು ನಿಲ್ಲಿಸ್ಬಿಡ್ತಾರೆ. ಆವಾಗ ಮತ್ತೆ ಅದು 100 ರೂಪಾಯಿ ಗಟ್ಟಲೆ ಹೋಗುತ್ತೆ. ಅವಾಗ ಮತ್ತೆ ನಾವು ಆಮದು ನೀತಿ, ಅವಾಗ ಮತ್ತೆ ಅದು ನಮ್ಮಿಂದ ರಫ್ತು ಮಾಡೋಕ್ಕಾಗುತ್ತೆ. ಅವಾಗ ಮತ್ತೆ ನಾವು ಗ್ರಾಮದಲ್ಲಿ ಮತ್ತೆ ಅದು ನಮ್ಮಿಂದ ರಾಷ್ಟ್ರದ ಈರುಳ್ಳಿ ಜೊತೆ ನಮ್ಮ ಅವಾಗ ನಾವು ಗ್ರಾಮದಲ್ಲಿ ಮತ್ತೆ ಅದು ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಅವಾಗ ನಾವು ಗ್ರಾಮದಲ್ಲಿ ಮತ್ತೆ ಅದು ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಅವಾಗ ನಾವು ಗ್ರಾಮದಲ್ಲಿ ಏನು ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಅವಾಗ ಏನು ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ನಮ್ಮ ಯಾಲಕ್ಕಿಗೆ ಸಂದರ್ಭದಲ್ಲಿ ಸರ್ಕಾರದ ಬೆಲೆ, ನಮ್ಮ ಯಾಲಕ್ಕಿಗೆ ಸಂದರ್ಭದಲ್ಲಿ ಸರ್ಕಾರದ ಬೆಲೆ, ನಮ್ಮ ಸುಮಾರು ಸರ್ಕಾರದ ಬೆಲೆ, ನಮ್ಮ ಸುಮಾರು ಸರ್ಕಾರದ ಬೆಲೆ, ನಮ್ಮ ಸುಮಾರು ಸರ್ಕಾರದ ಬೆಲೆ, ನಮ್ಮ ಸುಮಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಹೂವಿನ ಹಡಗಲಿಯ ಸಮಾಜಮುಖಿ ಕಾರ್ಯಗಳಲ್ಲಿ ಸಂದರ್ಶಕರಿರುವ 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 ಹೂವಿನ ಪ್ರತಿ ಗುರುವಾರ ಬೆಳಿಗ್ಗೆ 7:15 ಪ್ರತಿ ಗುರುವಾರ ಬೆಳಿಗ್ಗೆ 7:15 ಪ್ರತಿ ಸೋಮವಾರ ಬೆಳಿಗ್ಗೆ 9:02 ಪ್ರತಿ ಸೋಮವಾರ ಬೆಳಿಗ್ಗೆ ಕನ್ನಡ ಕಾಮನ 2 ನಿಮಿಷ 101.9 ಮೆಗಾಹರ್ಟ್ಜ್ ಕನ್ನಡ ಕಾಮನ 2 ನಿಮಿಷ 101.9 कर
ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳಿಗಾಗಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾ ಸಂತಿಗೆ ಹೋಗಿನಿ ಆಕೆ ತಂದಿದ್ದಳು ಬೆಣ್ಣೆ. 1960-70 ದಶಕದ ಸಂಗೀತ ಕ್ಷೇತ್ರದ ದಿಗ್ಗಜರು ಹಾಡಿರುವ ಅಪೂರ್ವ ಕೃತಿಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯ. ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮ ಹೊಸಪೇಟೆ ಕೇಂದ್ರದ ಕೊಡುಗೆ. ಕಿಲೋ ಹರ್ಟ್ಸ್. ಈಗ ಚಿತ್ರಗೀತೆಗಳು. ಶಿವನೆಂದು ಹಾಡಿದರೆ ಸಂತೋಷ, ಶಿವನೆಂದು ಕೂಗಿದರೆ ಉಲ್ಲಾಸ. ಶಿವನಾಮ ಒಂದೇ ನಿನ್ನನ್ನು ಕಾಪಾಡೋ ಶಕ್ತಿ ಎಂದೆಂದು ನಂಬಿದರೆ ಕೈಲಾಸ. ಶಿವನ ನಂಬಿದರೆ ಕೈಲಾಸ. ಕೇಳಿ ಎಲ್ಲ ಕೇಳಿ, ಕೇಳಿ ಎಲ್ಲ ಕೇಳಿ. ಹಾಲ ಕಡಲನ್ನು ಸುರರು ಕಡೆದಾಗ, ವಿಷವು ಯಮನಂತೆ ಮೇಲೆ ಬಂದಾಗ. ಹಾಲ ಕಡಲನ್ನು ಸುರರು ಕಡೆದಾಗ, ವಿಷವು ಯಮನಂತೆ ಮೇಲೆ ಬಂದಾಗ. ಅಯ್ಯೋ ಗತಿಯೇನು ನಮಗೆಂದು ಸುರರೆಲ್ಲ ಕೂಗಿ, ಸಾವು ಬಂತೆಂದು ನಡುಗುತ್ತ ಓಡೋಡಿ ಹೋಗಿ. ದೇವ ಜಗದೀಶ ಸರ್ವೇಶ ಕಾಪಾಡು ಎನ್ನೆ ಶಿವನೇ ದಯೆ ತೋರಿದ, ಅಭಯವ ನೀಡಿದ. ಕ್ಷಣದಲ್ಲೇ ವಿಷವನ್ನು ಹಾಲಂತೆ ಕುಡಿದ ಸುರರನ್ನು ಕಾಪಾಡಿ ಶಿವನೇ ವಿಷಕಂಠ ತಾನಾದ. ಕೇಳಿ ಎಲ್ಲ ಕೇಳಿ, ಕೇಳಿ ಎಲ್ಲ ಕೇಳಿ. ಸಾವು ನೋವಿಲ್ಲ ನಿನಗೆ ಎದುರಿಲ್ಲ, ಶಿವನ ನಂಬಿದರೆ ಯಾರ ಭಯವಿಲ್ಲ. ಸಾವು ನೋವಿಲ್ಲ ನಿನಗೆ ಎದುರಿಲ್ಲ, ಶಿವನ ನಂಬಿದರೆ ಯಾರ ಭಯವಿಲ್ಲ. ವಯಸ್ಸು 16 ಮುಗಿದಾಗ ಮುನಿಬಾಲನನ್ನು ಕಂಡು ಯಮ ಧರ್ಮ ತನ ಪಾಶ ಎಸೆದಾಗ ಅವನು ಅಯ್ಯೋ ಮಹದೇವ ಸಲಹೆಂದು ಅತ್ತಾಗ ಮಗುವು ಶಿವನು ತನ ಶೂಲವ ಬೀಸಿ ಎಸೆದಾಗಲೇ
ಯಮನು ಅಪರಾಧ ತನದೆಂದು ತಲೆಬಾಗಿದಾಗ ಮಾರ್ಕಂಡೇಯ ಕೈ ಮುಗಿದ ಆ ಶಿವನ ಕೊಂಡಾಡಿದ. ಕೇಳಿ ಎಲ್ಲ ಕೇಳಿ, ಕೇಳಿ ಎಲ್ಲ ಕೇಳಿ. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಮನಮೆಚ್ಚಿದ ಹುಡುಗಿ ಚಿತ್ರದ ಹಾಡನ್ನು ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್. ಭಾಷೆಯ ತವರು, ಭಾವದ ಮೇರು, ಮಾಧ್ಯಮ ಗುರು ಆಕಾಶವಾಣಿ. ಕನ್ನಡರಿ ಕನಸಿದರು, ಮುನ್ನಡೆಯುವುದ ಕಲಿಸಿದರು. ಹಲವು ದಶಕಗಳ ಪ್ರಸಾರದಲ್ಲಿ ಆಕಾಶವಾಣಿ ಪ್ರಸಾರಕರ ಕೊಡುಗೆ ಅಪಾರ. ನುಡಿ ತೇರ ನೆಳೆದವರು ಬಾನುಲಿ ಕಲಿಗಳು. ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, ಪ್ರತಿ ಶನಿವಾರ ಬೆಳಿಗ್ಗೆ 9:02 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಕನ್ನಡ ಕಾಮನಬಿಲ್ಲಿನಲ್ಲಿ. ಹಂಸಲೇಖ ಅವರು ಗೀತಿನ ಬರೆದು ಸಂಗೀತ ನೀಡಿರುವ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದಿಂದ ಆಯ್ದ ಈ ಒಂದು ಗೀತೆ ಹಾಡಿದ್ದಾರೆ ಚಿತ್ರ. ನೀಡು ಶಿವ ಇಲ್ಲದಿರು ಶಿವ, ಬಾಗುವುದು ನನ್ನ ಕಾಯ. ನೀಡು ಶಿವ ಇಲ್ಲದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇ
ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳಿದ್ರಿ. ಕೆಳಗರೆ ಮತ್ತೆ ಚಿತ್ರಗೀತೆಗಳನ್ನ ಕೇಳಬಹುದು ನೀವು 2:35 ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅವರ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿದಿನ ಸಂಜೆ 6 ಗಂಟೆಗೆ ಮೂಡಿಬರಲಿದೆ. ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು. ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ರಾಧಾ ಪ್ರಸಾದ್. ಮುಖ್ಯಾಂಶಗಳು: ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆ ಗ್ರಾಮೀಣ ಭಾಗಗಳಿಗೂ ವಿಸ್ತರಣೆ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಹೊಸ ಕೃಷಿ ಕಾನೂನುಗಳ ಕುರಿತು ಪ್ರತಿಪಕ್ಷಗಳಿಂದ ಗದ್ದಲ, ಕೋಲಾಹಲ, ಸಂಸತ್ನ ಉಭಯ ಸದನಗಳಲ್ಲಿ ಕಲಾಪ ಹಲವು ಬಾರಿ ಮುಂದೂಡಿಕೆ. ಉತ್ತರಾಖಂಡದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದಿಂದ ಹೊಸ ಮುಖ್ಯಮಂತ್ರಿಯಾಗಿ ತೀರತ್ ಸಿಂಗ್ ರಾವತ್ ಆಯ್ಕೆ. ಹರಿಯಾಣದ ವಿಧಾನಸಭೆಯಲ್ಲಿ ಬಿಜೆಪಿ ಜೆಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನಿಂದ ಅವಿಶ್ವಾಸ ನಿರ್ಣಯ ಮಂಡನೆ, ಚರ್ಚೆ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆಯು ಸಮಾಜದ ಗ್ರಾಮೀಣ ಮತ್ತು ಅಂಚಿನಲ್ಲಿರುವ ವರ್ಗಗಳಿಗೆ ಕೂಡ ತಲುಪುವಂತೆ ವಿಸ್ತರಿಸಿದೆ ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ. ತಮಿಳುನಾಡಿನ ವೆಲ್ಲೂರಿನಲ್ಲಿ ಇಂದು ತಿರುವಳ್ಳವೂರ್ ವಿಶ್ವವಿದ್ಯಾಲಯದ 16ನೇ ಘಟಿಕೋತ್ಸವದಲ್ಲಿ ಭಾರತ ವಿಶ್ವದಲ್ಲಿ 3ನೇ ಅತಿದೊಡ್ಡ ಶಿಕ್ಷಣ ವ್ಯವಸ್ಥೆಯಾಗಿದ್ದರೂ ಇನ್ನೂ ಎತ್ತರಕ್ಕೇರುವ ಆಕಾಂಕ್ಷೆ ಹೊಂದಿದೆ ಎಂದು ಅವರು ಹೇಳಿದರು. ಕವಿ ತಿರುವಳ್ಳುವರ್ ಅವರ ಮಹಾನ್ ಕೃತಿಗಳನ್ನು ಪ್ರಶಂಸಿಸಿದ ಅವರು ಕವಿವರ್ಯರ ಮಹಾನ್ ಬೋಧನೆಗಳನ್ನು ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದರು. ಖ್ಯಾತ ಗಣಿತಶಾಸ್ತ್ರಜ್ಞ ಮತ್ತು ವಿಜ್ಞಾನಿ ಎಸ್ ರಾಮಾನುಜನ್, ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಸಿವಿ ರಾಮನ್ ಮತ್ತು ಎಸ್ ಚಂದ್ರಶೇಖರ್, ಭಾರತದ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ ಮತ್ತು ಮಾಜಿ ರಾಷ್ಟ್ರಪತಿಗಳಾದ ಆರ್ ವೆಂಕಟರಾಮನ್ ಮತ್ತು ಡಾ ಎಪಿಜೆ ಅಬ್ದುಲ್ ಕಲಾಂ ಅವರು ಇದೇ ತಮಿಳುನಾಡಿನವರೇ ಆಗಿದ್ದಾರೆ ಎಂದು ರಾಷ್ಟ್ರಪತಿ ಹೇಳಿದರು. ವಿಶ್ವವಿದ್ಯಾಲಯದಲ್ಲಿ 65% ವಿದ್ಯಾರ್ಥಿನಿಯರಿದ್ದಾರೆಂದು ರಾಷ್ಟ್ರಪತಿ ಸಂತಸ ವ್ಯಕ್ತಪಡಿಸಿದರು. ದೇಶದ ಮಹಿಳೆಯರು ಶಿಕ್ಷಣ ಕಲಿತರೆ ಅವರು ಕೇವಲ ತಮ್ಮ ಭವಿಷ್ಯವನ್ನು ಮಾತ್ರವಲ್ಲ, ಸಂಪೂರ್ಣ ದೇಶವನ್ನು ಸುಭದ್ರಗೊಳಿಸುತ್ತಾರೆಂದು ರಾಮನಾಥ್ ಕೋವಿಂದ್ ನುಡಿದರು. ಹೊಸ ಕೃಷಿ ಕಾನೂನುಗಳ ಕುರಿತು ಪ್ರತಿಪಕ್ಷಗಳು ಗದ್ದಲ, ಕೋಲಾಹಲ ಉಂಟು ಮಾಡಿದ್ದರಿಂದ ಸಂಸತ್ನ ಉಭಯ ಸದನಗಳಲ್ಲಿ ಇಂದು ಕಲಾಪವನ್ನು ಹಲವು ಬಾರಿ ಮುಂದೂಡುವಂತಾಯಿತು. ರಾಜ್ಯಸಭೆಯಲ್ಲಿ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ, ರೈತರ ವಿಷಯಗಳ ಕುರಿತು ಚರ್ಚಿಸಲು ಪ್ರತಿಪಕ್ಷಗಳು ನಿಲುವಳಿ ಸೂಚನೆಗಳನ್ನು ನೀಡಿವೆ ಎಂದರು. ಬಜೆಟ್ ಅಧಿವೇಶನದ ಮೊದಲ ಚರಣದಲ್ಲಿ ಈ ವಿಷಯವನ್ನು ಈಗಾಗಲೇ ಚರ್ಚಿಸಲಾಗಿದೆ ಎಂದ ಸಭಾಪತಿ ಎಂ ವೆಂಕಯ್ಯನಾಯ್ಡು, ಈ ವಿಷಯಗಳನ್ನು ಶಾಸನಾತ್ಮಕ ಕಾರ್ಯಕಲಾಪಗಳ ಮೇಲಿನ ಚರ್ಚೆಯ ವೇಳೆ ಕೈಗೆತ್ತಿಕೊಳ್ಳಬಹುದಾಗಿದೆ ಎಂದರು. ಇದಕ್ಕೆ ತೃಪ್ತರಾಗದ ಪ್ರತಿಪಕ್ಷಗಳ ಸದಸ್ಯರು ಸಭಾಪತಿ ಪೀಠದ ಮುಂದಿನ ಆವರಣದಲ್ಲಿ ಜಮಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗತೊಡಗಿದರು. ಸದನದಲ್ಲಿ ಶಾಂತಿ ಕಾಪಾಡುವಂತೆ ಪ್ರತಿಭಟನಾ ನಿರತ ಸದಸ್ಯರಿಗೆ ಮನವಿ ಮಾಡಿದ ಸಭಾಪತಿಯವರು ಕಾರ್ಯಕಲಾಪಗಳನ್ನು ಮುಂದುವರಿಸಲು ಪ್ರಯತ್ನಿಸಿದರು. ಆದರೂ ಗದ್ದಲದ ವಾತಾವರಣ ಮುಂದುವರೆದ ಕಾರಣ ಕಲಾಪವನ್ನು 12 ಗಂಟೆಗೆ ಮುಂದೂಡಿದರು. ನಂತರ ಸದನ ಸಮಾವೇಶಗೊಂಡಾಗ ಇದೇ ಪರಿಸ್ಥಿತಿ ಮುಂದುವರೆದಿದ್ದರಿಂದ ಕಲಾಪವನ್ನು 2 ಗಂಟೆಯವರೆಗೆ ಮುಂದೂಡಲಾಯಿತು. ಲೋಕಸಭೆಯಲ್ಲೂ ಕೃಷಿ ಕಾನೂನುಗಳ ಕುರಿತಂತೆ ಕಾಂಗ್ರೆಸ್ ಮತ್ತು ಇತರ ಪ್ರತಿಪಕ್ಷಗಳ ಸದಸ್ಯರು ಕಲಾಪಕ್ಕೆ ಅಡ್ಡಿಪಡಿಸಿದರು. ಬೆಳಗ್ಗೆ ಸದನ ಸೇರುತ್ತಿದ್ದಂತೆಯೇ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಅವರು ವಿಷಯ ಪ್ರಸ್ತಾಪಿಸಿ, ದೆಹಲಿ ಗಡಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರಲ್ಲಿ ಹಲವರು ಸಾವನ್ನಪ್ಪಿದ್ದಾರೆ, ಈ ವಿಷಯವನ್ನು ಸದನ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದರು. ಇದೇ ವೇಳೆ ಕಾಂಗ್ರೆಸ್, ಡಿಎಂಕೆ, ಟಿಎಂಸಿ ಮತ್ತು ಇತರ ಸದಸ್ಯರು ಸ್ಪೀಕರ್ ಪೀಠದ ಎದುರಿನ ಆವರಣದಲ್ಲಿ ಜಮಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪ್ರತಿಪಕ್ಷಗಳ ಸದಸ್ಯರ ನಡಾವಳಿಗೆ ಸ್ಪೀಕರ್ ಓಂ ಬಿರ್ಲಾ ಅಸಮಾಧಾನ ವ್ಯಕ್ತಪಡಿಸಿದರು. ಕಲಾಪ ನಡೆಯಲು ಸಹಕರಿಸುವಂತೆ ಸ್ಪೀಕರ್ ಪ್ರತಿಭಟನಾ ನಿರತ ಸದಸ್ಯರಿಗೆ ಮನವಿ ಮಾಡಿದರು. ಗದ್ದಲ ಮುಂದುವರೆದಿದ್ದರಿಂದ ಕಲಾಪವನ್ನು ಮಧ್ಯಾಹ್ನ 12:30ಕ್ಕೆ ಮುಂದೂಡಿದರು. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ನ 52ನೇ ಸ್ಥಾಪನಾ ದಿನದ ಅಂಗವಾಗಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಅವರು ಅದರ ಎಲ್ಲ ಸಿಬ್ಬಂದಿಗೆ ಶುಭಾಶಯ ಕೋರಿದ್ದಾರೆ. ಸರ್ಕಾರದ ಹಲವಾರು ಪ್ರಮುಖ ಸಂಸ್ಥೆಗಳು ಮತ್ತು ಖಾಸಗಿ ವಲಯದ ಘಟಕಗಳನ್ನು ರಕ್ಷಿಸುವಲ್ಲಿ ಸಿಐಎಸ್ಎಫ್ನ ಅತ್ಯಮೂಲ್ಯ ಸೇವೆಗೆ ದೇಶ ಆಭಾರಿ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಿಐಎಸ್ಎಫ್ನ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳಿಗೆ ಶುಭಾಶಯ ತಿಳಿಸಿದ್ದಾರೆ. ರಾಷ್ಟ್ರೀಯ ಭದ್ರತೆ ಮತ್ತು ಪ್ರಗತಿಯ ವೃದ್ಧಿಯಲ್ಲಿ ಸಿಐಎಸ್ಎಫ್ನ ಪಾತ್ರ ಅಮೂಲ್ಯ
ಅಮೂಲ್ಯವಾದುದು ಎಂದು ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. 2019ರಲ್ಲಿ ಸಿಐಎಸ್ಎಫ್ನ ಸ್ಥಾಪನಾ ದಿನಾಚರಣೆಯಲ್ಲಿ ತಾವು ಭಾಗವಹಿಸಿದ್ದಾಗಿ ಪ್ರಧಾನಮಂತ್ರಿ ಸ್ಮರಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಧೈರ್ಯಶಾಲಿ ಸಿಐಎಸ್ಎಫ್ ಸಿಬ್ಬಂದಿಯ ಸಮರ್ಪಣಾ ಭಾವ ಮತ್ತು ತ್ಯಾಗಕ್ಕೆ ನಮನ ಸಲ್ಲಿಸಿದ್ದಾರೆ. ಭಾರತದ ಪ್ರಮುಖ ಸಂಸ್ಥೆಗಳಿಗೆ ಸೇವೆ ಸಲ್ಲಿಸುವುದರಿಂದ ಹಿಡಿದು ವಿಪತ್ತಿನ ಸಂದರ್ಭಗಳಲ್ಲಿ ದೇಶದ ಬೆಳವಣಿಗೆಯಲ್ಲಿ ಸಿಐಎಸ್ಎಫ್ ಸಿಬ್ಬಂದಿಯ ಪ್ರಮುಖ ಪಾತ್ರ ವಹಿಸುತ್ತಾರೆಂದು ಅವರು ಹೇಳಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಮ್ಮ ಸಂದೇಶದಲ್ಲಿ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ಒಂದು ಬಹುಮುಖಿ ಪಡೆಯಾಗಿದ್ದು ಧೈರ್ಯ ಮತ್ತು ವೃತ್ತಿಪರತೆಗೆ ಹೆಸರಾಗಿದೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉತ್ತರಾಖಂಡದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷವು ತೀರತ್ ಸಿಂಗ್ ರಾವತ್ ಅವರನ್ನು ಹೊಸ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದೆ. ಇಂದು ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹಂಗಾಮಿ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಅವರು ತೀರತ್ ಸಿಂಗ್ ರಾವತ್ ಹೆಸರನ್ನು ಪ್ರಸ್ತಾಪಿಸಿದರು. ತೀರತ್ ಸಿಂಗ್ ರಾವತ್ ಅವರು ಪೌರಿ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದಾರೆ. ನಿನ್ನೆ ಸಂಜೆ ತ್ರಿವೇಂದ್ರ ಸಿಂಗ್ ರಾವತ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಅಸ್ಸಾಂನಲ್ಲಿ ಮೊದಲ ಹಂತದ ವಿಧಾನಸಭಾ ಚುನಾವಣೆಗೆ ನಾಮಪತ್ರಗಳ ಪರಿಶೀಲನೆ ಪ್ರಾರಂಭಗೊಂಡಿದೆ. ಈ ಹಂತದಲ್ಲಿ ಒಟ್ಟು 283 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ರಿಪುನ್ ಬೋರಾ ಮತ್ತು ಅಸ್ಸಾಂ ಗಣ ಪರಿಷತ್ನ ಅತುಲ್ ಬೋರಾ ಸೇರಿದಂತೆ ಹಲವಾರು ಹಿರಿಯ ನಾಯಕರು ಈ ಹಂತದಲ್ಲಿ ಕಣದಲ್ಲಿದ್ದಾರೆ. ಮತ್ತೊಂದೆಡೆ ಎರಡನೇ ಹಂತಕ್ಕಾಗಿ ನಾಮಪತ್ರ ಸಲ್ಲಿಕೆ ಪ್ರಗತಿಯಲ್ಲಿದೆ. ಎರಡನೇ ಹಂತದಲ್ಲಿ 39 ಸ್ಥಾನಗಳಿಗಾಗಿ ಮತದಾನ ನಡೆಯಲಿದ್ದು ಮತದಾನ ಏಪ್ರಿಲ್ 1ರಂದು ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ವಿಧಾನಸಭಾ ಚುನಾವಣೆಗೆ ಇಂದು ನಾಮಪತ್ರಗಳ ಪರಿಶೀಲನೆ ನಡೆಯುತ್ತಿದೆ. ಮೊದಲ ಹಂತಕ್ಕೆ ಈವರೆಗೆ 250 ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಬಂಕೂರಾದಲ್ಲಿನ 4 ಸ್ಥಾನಗಳಿಗೆ 28, ಜಾಗ್ರಾಮ್ನಲ್ಲಿನ 4 ಸ್ಥಾನಗಳಿಗೆ 52, ಮೇದಿನಿಪುರ್ನಲ್ಲಿನ 6 ಸ್ಥಾನಗಳಿಗೆ 56, ಪೂರ್ವ ಮೇದಿನಿಪುರ್ನಲ್ಲಿನ 7 ಸ್ಥಾನಗಳಿಗೆ 36, ಕುರಿಯಾಲಾದಲ್ಲಿನ 9 ಸ್ಥಾನಗಳಿಗೆ 78 ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಮೊದಲ ಹಂತದಲ್ಲಿ 5 ಜಿಲ್ಲೆಗಳ 30 ಕ್ಷೇತ್ರಗಳಿಗೆ ಈ ತಿಂಗಳ 27ರಂದು ಮತದಾನ ನಡೆಯಲಿದೆ. ನಾಮಪತ್ರ ಪಡೆಯಲು ಈ ತಿಂಗಳ 12 ಕೊನೆಯ ದಿನವಾಗಿದೆ. ಎರಡನೇ ಹಂತದ ಚುನಾವಣೆಗೆ ಉಮೇದುವಾರಿಕೆ ಸಲ್ಲಿಕೆ ಮುಂದುವರೆದಿದೆ. ಮುಖ್ಯಮಂತ್ರಿ ಮತ್ತು ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಮಮತಾ ಬ್ಯಾನರ್ಜಿ ಇಂದು ನಂದಿಗ್ರಾಮ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಲಿದ್ದಾರೆ. ಎರಡನೇ ಹಂತದಲ್ಲಿ ಈ ಕ್ಷೇತ್ರಕ್ಕೆ ಮತದಾನ ನಡೆಯಲಿದ್ದು ಈ ತಿಂಗಳ 12ರಂದು ಬಿಜೆಪಿ ಅಭ್ಯರ್ಥಿಯಾಗಿ ಶುಭೇಂದು ಅಧಿಕಾರಿ ನಾಮಪತ್ರ ಸಲ್ಲಿಸಲಿದ್ದಾರೆ. 294 ಸದಸ್ಯ ಬಲದ ವಿಧಾನಸಭೆಗೆ 8 ಹಂತಗಳಲ್ಲಿ ಈ ತಿಂಗಳ 27ರಿಂದ ಏಪ್ರಿಲ್ 29ರವರೆಗೆ ಮತದಾನ ನಡೆಯಲಿದ್ದು ಮೇ 2ರಂದು ಮತ ಎಣಿಕೆ ನಡೆಯಲಿದೆ. ರಾಜ್ಯಕ್ಕೆ ಈಗಾಗಲೇ 295 ಕೇಂದ್ರೀಯ ಪಡೆಗಳ ತುಕಡಿಗಳು ಆಗಮಿಸಿದ್ದು ಮೊದಲ 2 ಹಂತಗಳ ಚುನಾವಣೆಗೆ ಶೀಘ್ರವೇ ಹೆಚ್ಚುವರಿ 200 ತುಕಡಿಗಳು ರಾಜ್ಯಕ್ಕೆ ಆಗಮಿಸುವ ನಿರೀಕ್ಷೆಯಿದೆ. ಹರಿಯಾಣ ವಿಧಾನಸಭೆಯಲ್ಲಿ ಬಿಜೆಪಿ ಜೆಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಇಂದು ಅವಿಶ್ವಾಸ ನಿರ್ಣಯ ಮಂಡಿಸಿದೆ. ಕಾಂಗ್ರೆಸ್ನ ಒಟ್ಟು 30 ಶಾಸಕರ ಪೈಕಿ 27 ಶಾಸಕರ ಸಹಿಯುಳ್ಳ ನಿರ್ಣಯವನ್ನು ಪ್ರತಿಪಕ್ಷ ನಾಯಕ ಭೂಪೇಂದ್ರ ಸಿಂಗ್ ಹೂಡಾ ಮಂಡಿಸಿದರು. ಅವಿಶ್ವಾಸ ನಿರ್ಣಯದ ಮೇಲಿನ ಚರ್ಚೆಗೆ ಸಭಾಧ್ಯಕ್ಷರು 2 ತಾಸು ಅವಕಾಶ ನೀಡಿದರು. 90 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಸದ್ಯ 88 ಸದಸ್ಯ ಬಲವಿದೆ. ಆಡಳಿತಾರೂಢ ಬಿಜೆಪಿ 40, ಜೆಜೆಪಿ 10, ಕಾಂಗ್ರೆಸ್ 30, 7 ಪಕ್ಷೇತರರು, ಓರ್ವ ಎಚ್ಎಲ್ಪಿ ಪಕ್ಷದ ಸದಸ್ಯರಿದ್ದಾರೆ. ಪಕ್ಷೇತರರ ಪೈಕಿ 5 ಮತ್ತು ಎಚ್ಎಲ್ಪಿಯ ಸದಸ್ಯ ಸರ್ಕಾರಕ್ಕೆ ಬೆಂಬಲ ನೀಡಿದ್ದಾರೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ದೇಶದಲ್ಲಿ ಇದುವರೆಗೂ 2,43,00,000 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಕಳೆದ 24 ಗಂಟೆಗಳಲ್ಲಿ 13,59,000ಕ್ಕೂ ಹೆಚ್ಚು ಮಂದಿಗೆ ಕೋವಿಡ್-19 ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ಮಧ್ಯೆ ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 20,000ಕ್ಕೂ ಹೆಚ್ಚು ಮಂದಿ ಸೋಂಕಿನಿಂದ ಚೇತರಿಸಿಕೊಳ್ಳುವುದರೊಂದಿಗೆ ಚೇತರಿಕೆ ಪ್ರಮಾಣ 96.96%ರಷ್ಟಿದೆ. ಸೋಂಕಿನಿಂದ ಈವರೆಗೆ 1,09,00,000ಕ್ಕೂ ಹೆಚ್ಚು ಮಂದಿ ಚೇತರಿಸಿಕೊಂಡಿದ್ದಾರೆಂದು ಸಚಿವಾಲಯ ಹೇಳಿದೆ. ಸದ್ಯ ದೇಶದಲ್ಲಿ ಒಟ್ಟು ಸಕ್ರಿಯ ಸಂಖ್ಯೆಗಳ ಸಂಖ್ಯೆ 1,84,598 ಇದ್ದು ಒಟ್ಟು ದೃಢಪಟ್ಟ ಪ್ರಕರಣಗಳ ಪೈಕಿ ಸಕ್ರಿಯ ಪ್ರಕರಣಗಳ ಪ್ರಮಾಣ 1.64%ರಷ್ಟಿದೆ. ಕಳೆದ 24 ಗಂಟೆಗಳಲ್ಲಿ 17,921 ಹೊಸ ಪ್ರಕರಣಗಳು ವರದಿಯಾಗಿವೆ. ಇದೇ ಅವಧಿಯಲ್ಲಿ ಸೋಂಕಿನಿಂದ 133 ಮಂದಿ ಸಾವನ್ನಪ್ಪುವುದರೊಂದಿಗೆ ದೇಶಾದ್ಯಂತ ಒಟ್ಟು ಸಾವಿನ ಸಂಖ್ಯೆ 1,58,000ಕ್ಕೇರಿದೆ. ಕಳೆದ 24 ಗಂಟೆಗಳಲ್ಲಿ ದೇಶದ ವಿವಿಧ ಪ್ರಯೋಗಾಲಯಗಳಲ್ಲಿ 7,63,000ಕ್ಕೂ ಹೆಚ್ಚು ಕೋವಿಡ್ ಮಾದರಿಗಳ ಪರೀಕ್ಷೆ ನಡೆಸಲಾಗಿದ್ದು ಇದುವರೆಗೂ ಪರೀಕ್ಷಿಸಲಾದ ಒಟ್ಟು ಮಾದರಿಗಳ ಸಂಖ್ಯೆ 22,34,00,000 ತಲುಪಿದೆ.
ದೇಶದಲ್ಲಿ ಜಲ್ ಜೀವನ್ ಅಭಿಯಾನದಡಿ ಈವರೆಗೆ 3,77,00,000 ಗ್ರಾಮೀಣ ಮನೆಗಳಿಗೆ ನಲ್ಲಿ ನೀರು ಸಂಪರ್ಕ ಕಲ್ಪಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಈ ಕುರಿತು ಜಲಶಕ್ತಿ ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2019 ಆಗಸ್ಟ್ 15ರಂದು ಜಾರಿಗೆ ತಂದ ಈ ಯೋಜನೆಯಿಂದಾಗಿ 7 ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಶುದ್ಧ ಕುಡಿಯುವ ನೀರಿನ ಭರವಸೆ ದೊರೆತಿದೆ ಎಂದು ಹೇಳಿದೆ. ಈ ಯೋಜನೆಯಿಂದ ಗ್ರಾಮೀಣ ಪ್ರದೇಶದ 19 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ನೀರ ಸೌಲಭ್ಯ ದೊರಕಲಿದ್ದು, ಜನರ ಆರೋಗ್ಯ ಸುಧಾರಣೆಯಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆ ಗ್ರಾಮೀಣ ಭಾಗಗಳಿಗೂ ವಿಸ್ತರಣೆ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಹೊಸ ಕೃಷಿ ಕಾನೂನುಗಳ ಕುರಿತು ಪ್ರತಿಪಕ್ಷಗಳಿಂದ ಗದ್ದಲ, ಕೋಲಾಹಲ, ಸಂಸತ್ನ ಉಭಯ ಸದನಗಳಲ್ಲಿ ಕಲಾಪ ಹಲವು ಬಾರಿ ಮುಂದೂಡಿಕೆ. ಉತ್ತರಾಖಂಡದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದಿಂದ ಹೊಸ ಮುಖ್ಯಮಂತ್ರಿಯಾಗಿ ತೀರತ್ ಸಿಂಗ್ ರಾವತ್ ಆಯ್ಕೆ. ಹರಿಯಾಣ ವಿಧಾನಸಭೆಯಲ್ಲಿ ಬಿಜೆಪಿ ಜೆಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನಿಂದ ಅವಿಶ್ವಾಸ ನಿರ್ಣಯ ಮಂಡನೆ, ಚರ್ಚೆ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು. ಜನಪದ ಸಂಗೀತ. ಕನಕಪುರ ತಾಲೂಕು ಹೊಸದುರ್ಗದ ಕರಿಶೆಟ್ಟಿ ಮತ್ತು ಸಂಗಡಿಗರಿಂದ ಪೂಜಾ ಕುಣಿತದ ವಾದನ. ಮೊದಲಿಗೆ ಜಾಹೀರಾತುಗಳು. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ. ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್, ಪಡಿತರ ಚೀಟಿ ಅತ್ಯವಶ್ಯಕ. ಆದರೆ ABARK ಕಾರ್ಡ್ ಕಡ್ಡಾಯವಲ್ಲ. ಆದರೂ ಯೋಜನೆಯ ಸೇವೆಯನ್ನು ಸುಲಲಿತವಾಗಿ ಸರಳೀಕೃತವಾಗಿ ಪಡೆಯಲು ABARK ಕಾರ್ಡ್ ವಿತರಿಸಲಾಗುತ್ತಿದೆ. ಆಧಾರ್ ಕಾರ್ಡ್, ಪಡಿತರ ಚೀಟಿ ನೀಡಿ ABARK ಸೌಲಭ್ಯ ಪಡೆಯಬಹುದು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
ಕನಕಪುರ ತಾಲೂಕು ಹೊಸದುರ್ಗದ ಕರಿಶೆಟ್ಟಿ ಮತ್ತು ಸಂಗಡಿಗರಿಂದ ಪೂಜಾ ಕುಣಿತದ ವಾದನ ಆಲಿಸಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ ಆಗಿದೆ 1:30. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಜಾಹೀರಾತುಗಳು. ಡಾಕ್ಟ್ರೇ, ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನ್ ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ ಹೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೇ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು. ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ, ನಾನು ಶಾಲಿನಿ ರಜನೀಶ್, ಅಪರ ಮುಖ್ಯ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಂತೆ 2030 ಒಳಗೆ ಹೆಣ್ಣು ಗಂಡು ಅನುಪಾತ 50-50 ಆಗ್ಲೇಬೇಕು ಅಂತ ಹೇಳಿ ನಾವೆಲ್ಲರೂ ಕೈ ಜೋಡಿಸೋಣ. ಬನ್ನಿ, ಸಹಕರಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಲ್ಲಿ ಕೇಳಿ, ಬೇಗ ಗ್ಯಾಸ್ ಬಂದ್ ಮಾಡಿ. ಕುಕ್ಕರ್ ಶಿಳ್ಳೆ ಹೊಡೆದಿದೆ, ಕೆಳಗಿಳಿಸಿ. ಸ್ವಲ್ಪ ನಿಲ್ಲು, ಆರಾಮವಾಗಿ ಇಳಿಸ್ತೇನೆ. ನಮ್ಮ ಕೈ ಚಳಕದಿಂದಾಗಿ ಕುಕ್ಕರ್ ಕೂಡ ಶಿಳ್ಳೆ ಹೊಡೆಯುತ್ತೆ. ಬೇಗ ಇಳಿಸಿದ್ರೆ ಬೇಳೆ ಸರಿಯಾಗಿ ಬೆಂದಿರುತ್ತೆ, ಇಲ್ಲವಾದ್ರೆ ಹಲ್ವಾ ಆಗಿರುತ್ತೆ. ಇದೇ ಮಾತು HIV ಪಾಸಿಟಿವ್ ತಾಯಿಯ ಮಗುವಿನ HIV ಸುರಕ್ಷೆ ಮೇಲೆ ಕೂಡ ಅನ್ವಯವಾಗುತ್ತೆ ಅಲ್ವಾ? ಅಂದ್ರೆ ಸಮಯಕ್ಕೆ ಸರಿಯಾಗಿ ಪರೀಕ್ಷೆ ಮತ್ತು ಔಷಧಿ ನೀಡಿದಲ್ಲಿ HIV ಪಾಸಿಟಿವ್ ತಾಯಿಯ ಮಗು ಕೂಡ HIV ಇಂದ ಮುಕ್ತವಾಗಬಹುದು. ನಿಜಕ್ಕೂ? ಹೌದಾ?
ಖಂಡಿತ ಹೌದು. ಒಂದು ವೇಳೆ ತಾಯಿ HIV ಪಾಸಿಟಿವ್ ಆಗಿದ್ದಲ್ಲಿ ಮತ್ತು ಮಗುವಿನ ಜನನ ಆಸ್ಪತ್ರೆಯಲ್ಲೇ ಆಗಿದ್ದಲ್ಲಿ ಮಗು ಜನಿಸಿದಂದಿನಿಂದಲೇ HIV ಸುರಕ್ಷಾ ಸೇವೆಗಳು ಮತ್ತು 6 ವಾರಗಳಿಂದ 2 ತಿಂಗಳ ನಡುವೆ ಮಗುವಿನ ಮೊದಲ HIV ಪರೀಕ್ಷೆ ಖಚಿತಪಡಿಸುವುದು ತುಂಬಾ ಅಗತ್ಯವಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ HIV ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ ಮತ್ತು ಗೋಪ್ಯ. ಸಮಯಕ್ಕೆ ಮೌಲ್ಯ ಮತ್ತು HIV ಮೇಲೆ ನಿಯಂತ್ರಣ. ಹೆಚ್ಚಿನ ಮಾಹಿತಿಗಳಿಗಾಗಿ ರಾಷ್ಟ್ರೀಯ ಶುಲ್ಕರಹಿತ ಸಹಾಯವಾಣಿ 1097 ಸಂಪರ್ಕಿಸಿ. ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇದನ್ನು ಸಾರ್ವಜನಿಕ ಹಿತದೃಷ್ಟಿ ಮೇರೆಗೆ ಪರಿಚಯಿಸಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಕಾಶ್ ದೇವಾಡಿಗ ಅವರಿಂದ ಸ್ಯಾಕ್ಸಫೋನ್ ವಾದನ, ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ತವಿಲ್ ಬಿ ಭಾಸ್ಕರ್. ಕೇಳಿ, ಕರಹರ ಪ್ರಿಯರಾಗ ಮಿಶ್ರ ಛಾಪು ತಾಳದಲ್ಲಿದೆ ತ್ಯಾಗರಾಜರ ಕೃತಿ ಪಕ್ಕಲ ನಿಲಬಡಿ.
ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಿಬಿ ಪ್ರಕಾಶ್ ದೇವಾಡಿಗ ಅವರ ಸ್ಯಾಕ್ಸೋಫೋನ್ ವಾದನ ಆಲಿಸಿದಿರಿ. ವಯೋಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ತವಿಲ್ ಬಿ ಭಾಸ್ಕರ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಬೆಂಗಳೂರು. ಸಮಯ 2 ಗಂಟೆ. ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿಯಿಂದ. This is All India Radio. I am Valsa Williams and with me is Lalima Neja Dang with the midday news. The headlines. Tirath Singh Rawat to be the new Chief Minister of Uttarakhand. Rajya Sabha adjourned till 2 p.m. amidst opposition uproar over the issue of farm laws. Prime Minister asks BJP MPs to actively participate in the year-long 75th Independence Day celebrations. President Ramnath Kovind says India's higher education system reaches out to serve rural and marginalized sections of society. Scrutiny of nominations for first phase of assembly elections in Assam and West Bengal today. Elections underway in 12 municipal corporations in Andhra Pradesh. No confidence motion moved against the BJP-JJP government in Haryana. Over 2.43 lakh people administered COVID-19 vaccines in the country so far. India Sub-Junior Women's National Hockey Championship 2021 begins in Simdega at Jharkhand. And in Uttar Pradesh, government launches campaign to make golden cards of Ayushman Bharat scheme today. As the nation fights the COVID-19 pandemic, we begin with a message of precaution to stay safe and protected by following these 3 simple steps. Wear a face mask, maintain 2 gaz ki duri for social distancing, focus on hand and face hygiene. Now the news in detail. Tirath Singh Rawat will be the new Chief Minister of Uttarakhand. It was decided in the meeting of the BJP Legislature Party in Dehradun today. Mr. Rawat will meet Governor Baby Rani Maurya soon to stake claim to form the government. Mr. Rawat and a few ministers may take oath in the evening. More from our correspondent. A day after stepping down by Trivendra Singh Rawat from the post of Chief Minister, Tirath Singh Rawat has been declared as the new Chief Minister of the state. Sri Rawat is a Member of Parliament from Pauri Garhwal. He has headed the state unit of the BJP in the past and has also been a state legislator for the first education minister after the formation of Uttarakhand in 2000, as he was a member of the Uttar Pradesh Legislative Council. In 2012, he was as a Legislative Assembly member, and in 2013, he became Uttarakhand BJP chief. As per report, Tirath Singh Rawat was chosen because he has a clean image. Mr. Rawat, after being chosen as Chief Minister of the state, said that he will continue to take forward the development works done by Trivendra Singh Rawat government. He said that he has never seen such development in the previous decades in Uttarakhand. Raghavesh Pandey, EIR News, Dehradun. Prime Minister Narendra Modi has asked BJP MPs to actively participate in the year-long celebrations of the 75th Independence Day. Mr. Modi was addressing the BJP Parliamentary Party meeting in Parliament House complex this morning. Party MPs lauded the leadership of Prime Minister Modi in tackling the COVID-19 pandemic and bringing the economy back on track. Parliamentary Affairs Minister Prahlad Joshi, who briefed the media after the meeting, informed that BJP President JP Nadda said the party's victory in the recent elections shows people's faith in the leadership of Mr. Modi. In Haryana Assembly, Congress today moved no confidence motion against the BJP-JJP government. The leader of opposition in the House, Bhupender Singh Hooda, moved the motion, which has signature of 27 Congress MLAs out of total 30 MLAs. The Speaker has allowed 2 hours discussion on the no-confidence motion. Mr. Bhupender Singh Hooda hurled the election manifestos of BJP and JJP while speaking in favour of no-confidence motion. He raised the issue of farmers and demanded the status of martyr for farmers deceased in the farmers' agitation. He said that the state government has failed to provide employment to youth and raise the income of farmers. He opposed the changes made by the state government in the rules reducing the time period needed to get domicile of Haryana from 25 years to 5 years. Our correspondent reports the 90-member Haryana Assembly has currently an effective strength of 88 members. The Speaker of Haryana Assembly has increased 1 hour time for discussion on no confidence motion.
The Rajya Sabha has been adjourned till 2 p.m. following opposition uproar over the issue of farm laws. When the House met after the first adjournment at 12 noon, the opposition started raising slogans demanding to repeal the laws. They trooped into the well. Deputy Chairman Harivansh tried to pacify the agitating members. He appealed to members to go back to their seats and allow the House to function. Amidst the opposition continuous uproar, the House was adjourned till 2 p.m. Earlier, when the House met for the day, Leader of Opposition Mallikarjun Kharge said that the opposition parties have given adjournment notices to discuss the farmers' issues. Rajya Sabha Chairman M. Venkaiah Naidu said that the matter has already been discussed during the first leg of the budget session. He, however, said the issues can be discussed during the deliberations on other legislative business. Not satisfied, members from opposition parties came into the well and started raising slogans against the government. Amidst the uproar, Mr. Naidu tried to run the House and appealed to the agitating members to maintain decorum. As the noisy scenes continued, the House was adjourned till noon. The Home Ministry has said that terrorist training camps are still active and imparting training to militants in Pakistan-occupied Jammu and Kashmir. In a written reply in the Rajya Sabha today, Minister of State for Home Affairs G. Kishan Reddy said there are several terrorist training camps in Pakistan-occupied Jammu and Kashmir which are engaged in training and infiltrating militants in Jammu and Kashmir. He said the government has consistently emphasized to Pakistan to put an end to cross-border infiltration of terrorists and dismantle the infrastructure which supports terrorist activities. Replying to another query, Minister of State for Home Affairs Nityanand Rai said a total of 943 people of Bangladesh have been apprehended by the border forces in the last year who were attempting to infiltrate into India. He said 97 people from Myanmar and 20 people from Pakistan have also been apprehended by the border forces. The Parliament has passed the National Capital Territory of Delhi Law's Special Provisions Second Amendment Bill 2021, with Lok Sabha approving it today. The lower house cleared the bill amid continuous protest by opposition members including the Congress and DMK over the farm laws. The 2011 Act provided for the regularization of unauthorized colonies in the national capital, which existed as on the 31st of March 2002. And where construction took place till the 1st of June 2014. The bill amends this to provide that unauthorized colonies will be identified for regularization as per the National Capital Territory of Delhi Recognition of Property Rights of Residents in Unauthorized Colonies Act 2019 and the National Capital Territory of Delhi Recognition of Property Rights of Residents in Unauthorized Colonies Regulations 2019. The legislation provides that the unauthorized colonies which existed as on the 1st of June 2014 and have 50% development as on the 1st of January 2015 will be eligible for regularization. The government today said that the Department of Telecommunication has targeted to provide internet connectivity to 5,519 Gram Panchayats by November 2021. In a written reply in Lok Sabha, Electronics and Information Technology Minister Ravi Shankar Prasad said 4,112 Gram Panchayats will be connected with Broadband Network Limited and 1,407 will be connected with satellite media under BharatNet project till November 2021. The minister said till the 1st of March 2021, 2,432 Gram Panchayats have been connected with Bharat Broadband Network Limited and 1,155 have been connected with BSNL. The issue of suicide of Dadra and Nagar Haveli MP Mohan Sanjibhai Delkar was raised in the Lok Sabha today. During 0 hour, Shiv Sena MP Vinayak Raut raised the issue, alleging that the MP committed suicide due to continuous harassment by the administration of Dadra and Nagar Haveli. He demanded suspension of SP and DM of the Union Territory and lodging of criminal case against them. JDU MP Kaushlendra Kumar also echoed the same demand. Several members of the opposition parties associated with the issue. Union Railways Minister Piyush Goyal today said 99% land has been acquired in Gujarat for the Mumbai-Ahmedabad bullet train project. Replying to supplementaries during the question hour in the Lok Sabha, Mr. Goyal said in Maharashtra, on the other hand, only 24% land has been acquired for the project.
Union Railways Minister Piyush Goyal today said a detailed COVID-19 related instructions and warnings governing entry and movement of passengers at the stations and in trains has been issued. In a written reply in the Lok Sabha, Mr. Goyal said the instructions cover precautions to be taken while booking and cancellation of tickets, catering service and linen on trains, and protocol regarding entry and movement of passengers in stations and trains in line with the advisory issued by the Ministry of Health and Family Welfare and Ministry of Home Affairs. Indian Railways has identified over 322,000 of its employees for vaccination in the next phase. In reply to a question in the Lok Sabha today, Railway Minister Piyush Goyal informed that vaccination of railway employees is being done in a phased manner. He added that in the first phase, Railway Healthcare and Railway Protection Force (RPF) staff are being vaccinated. Mr. Goyal said that till now, 18,964 Railway Healthcare staff and 48,994 RPF staff have been vaccinated. A total of over 2 crore 43 lakh people have been administered COVID-19 vaccines in the country so far. Union Health Ministry said that more than 13 lakh 59,000 people have been inoculated with COVID-19 doses in the last 24 hours. Meanwhile, the country's COVID-19 recovery rate reached 96.96%, with a total recovery of more than 20,000 patients in the last 24 hours. The ministry said that more than 1 crore 9 lakh patients have already been recovered from this disease. Presently, the total number of active cases in the country is 184,598, which comprises only 1.64% of the total positive cases. A total number of 17,921 new cases have been reported in the country in the past 24 hours, taking the cumulative positive cases to over 1 crore 12 lakh. The Health Ministry said 133 deaths have been reported during the last 24 hours, taking the toll to over 1,58,000 across the country. Madhya Pradesh on Tuesday reported 457 fresh COVID cases, while 382 patients were discharged from hospitals, taking the count of recoveries in Madhya Pradesh to 2,57,942. More from our Bhopal correspondent. In Madhya Pradesh, COVID positivity rate increased to 3.0%. Indore reported highest COVID cases with 157 new cases, followed by Bhopal with 86 fresh COVID cases. With 2 patients succumbing to the infection, the death toll rose to 3,874. No fresh COVID case was reported in 10 of the total 52 districts in the state. Meanwhile, Additional Chief Secretary Health Mr. Mohammad Suleiman informed that by the end of this month, the vaccination facility will be expanded to more than 5,000 centers in the state. Pooja Pivardhan, AIR News, Bhopal. Telangana state has reported 189 fresh COVID cases during the last 24 hours. With this, the number of cases reported so far in the state reached 3,342. Recoveries also have gone up to 98.85%, and nearly 2,97,000 have recovered so far. Meanwhile, following the death of 2 more persons, the deaths relating to COVID and other comorbidities have gone up to 1,646 in the state. Currently, the state has little over 1,600 active cases. In Himachal Pradesh, 8 persons were killed and 11 others were injured as a private bus fell into a deep gorge at Tisa in Chamba district this morning. The ill-fated bus was on its way to Chamba from Bandodi. The injured have been admitted in a nearby hospital. The condition of 4 persons is said to be critical. Chief Minister Jairam Thakur has ordered an inquiry. Prime Minister Narendra Modi has asked BJP MPs to actively participate in the year-long celebrations of 75th Independence Day. You are listening to the Midday News on All India Radio. A reminder of the headlines before we move on. Tirath Singh Rawat to be the new Chief Minister of Uttarakhand. Rajya Sabha adjourned till 2 p.m. amidst opposition uproar over the issue of farm laws. Prime Minister asked BJP MPs to actively participate in the year-long 75th Independence Day celebrations. President Ramnath Kovind says India's higher education system reaches out to serve rural and marginalized sections of society.
scrutiny of nominations for the first phase of assembly elections in Assam and West Bengal today. Elections underway in 12 municipal corporations in Andhra Pradesh. No confidence motion moved against the BJP-JJP government in Haryana. Over 2 crore 43 lakh people administered COVID-19 vaccines in the country so far. India's Sub-Junior Women's National Hockey Championship 2021 begins at Simdega in Jharkhand. And in Uttar Pradesh, government launches campaign to make golden cards of Ayushman Bharat scheme today. For quick news updates round the clock, follow us on our Twitter handle at AIR News Alerts. चलो मिलकर एक शुरुआत करें, चलो एक फैसला आज करें, मास्क नहीं तो टोकेंगे, कोरोना को रोकेंगे, चलो एक इरादा करते हैं, चलो खुद से वादा करते हैं, मास्क नहीं तो टोकेंगे, कोरोना को रोकेंगे. President Ramnath Kovind has said that India's higher education system has expanded to reach out to serve the rural and marginalized sections of the society. Addressing the 16th annual convocation of Thiruvalluvar University at Vellore today, the President told that India has become the third largest education system in the world but still has to aspire for greater heights. The National Education Policy 2020 is a well-planned and decisive step in that direction. It has a holistic vision of transforming the way children and youth will be educated to make learning a part of personal development while also serving the needs of the society. To this end, it brings together the best of our ancient heritage and the best of modern learning. It gives emphasis on moral education and awareness of Indian culture. Applauding the great works of poet Thiruvalluvar, he said that it was necessary to imbibe his noble teachings. He recalled the Vellore Sepoy uprising of 1806. He said it was one of the precursors to our independence movement. The Vellore Sepoy uprising of 1806 was one of the precursors to our independence movement. It is my great privilege to be the chief guest of the 16th annual convocation of the Thiruvalluvar University. President Kovind described that imparting quality education to students, many of whom are from economically and educationally backward regions, was a noble cause. He listed out the engineering marvel of Grand Anicut and the achievements of great mathematicians and scientists like S. Ramanujan, the Nobel laureates C.V. Raman and S. Chandrasekhar, the only Indian Governor General C. Rajgopalachari, and two of his illustrious predecessors R. Venkataraman and Dr. APJ Abdul Kalam, who are great sons of this soil. The President expressed his happiness that 65% of students in the university were women. It has blossomed into a premier institution, imparting quality education to students, many of whom are from economically and educationally backward regions. This also includes women who come from socially challenged sections. I am happy to note that 65% of the students in this university are women. Our daughters and sisters are breaking barriers and achieving success in all fields. This is clear from the fact that today, out of 66 students conferred with gold medals for academic excellence, 55 of them are women students. He said that when the women of our country are educated, it not only secures their own future, but also of the entire country. In poll-bound West Bengal, scrutiny of nominations is going on today for the first phase of assembly elections. 250 nominations have been filed for the first phase, 28 nominations for 4 seats in Bankura, 52 nominations for 4 seats in Jhargram, 56 nominations for 6 seats in West Medinipur, 36 nominations for 7 seats in East Medinipur, and 78 nominations for 9 seats in Purulia have been filed. In this phase, 30 assembly constituencies across 5 districts will go for polls on the 27th of this month. The last date for withdrawal of candidature is on the 12th of March. Nomination for the second phase of polling is going on. Chief Minister and TMC candidate Mamata Banerjee has filed nomination from Nondigram constituency in East Medinipur today.
She submitted her nomination papers at the SDO office in Haldia a short while ago. BJP candidate for this seat, Shubhendu Adhikari, will file his nomination on the 12th of March, which is the last day for filing of nomination for the second phase. Assembly election for 294 constituencies will be held in 8 phases from the 27th of March to the 29th of April. Counting will take place on the 2nd of May. The Election Commission ordered the removal of West Bengal Director General of Police Virendra yesterday. It has appointed P. Neeraj Nayan as DG and IGP in his place with immediate effect. The EC said the decision has been taken after reviewing the poll preparedness in the state. In Assam, the scrutiny of nomination papers for the first phase of polls has begun. A total of 283 candidates have submitted nomination in this phase. Several senior leaders, including Chief Minister Sarbanand Sonowal, State President of Congress Ripun Bora, and Assam Gana Parishad Atul Bora, are in the fray in this phase. On the other hand, the submission of nomination papers is underway in the second phase. 39 seats to be covered in the second phase, where polling will be held on the 1st of April. The BJP has released the list of its 3 candidates for ensuing assembly election in Assam and 2 candidates for West Bengal assembly elections. The party has fielded Milan Das from Hailakandi, Parmanand Rajbongshi from Sipajhar, and Ramakrishna Ghosh from Hojai seat in Assam. The BJP has given tickets to Hiranmoy Chattopadhyay from Kharagpur Sadar and Supriti Chatterjee from Barjora Assembly seat in West Bengal. Participating in an AIR News talk show last night in Guwahati, additional CEO Debo Prasad Mishra said that 1.45 lakh polling personnel have been trained so far. He said that as per guidelines, auxiliary polling stations to be set up to accommodate voters, as maximum 1,000 voters could exercise their voting rights in a polling booth. Joint CEO Lakhinanandan Saharia said that the D or doubtful voters could not exercise voting rights if not cleared by the foreigner tribunals after due process. He said that there are 1,08,596 D voters in Assam. Mr. Saharia mentioned that nearly 97,000 voters have downloaded the e-Epic so far. The Left Democratic Front, LDF in Kerala, has announced the partial candidate list for the upcoming assembly election. CPIM released the names of 83 candidates of the total 85 seats today. Chief Minister Pinarayi Vijayan will contest from Dharmadam, K. Shailaja from Matanur, Kadakampalli Surendran from Karakuttam, and KT Jalil to contest from Thavanur. The party is contesting from 74 seats. Meanwhile, the NDA candidate list is in the final stage. BJP is likely to release the list tomorrow. The elections for urban local bodies in Andhra Pradesh involving 12 municipal corporations and up to 71 municipalities took off in the 13 districts of the state today. An average of 32.23 polling has been recorded as of now. Union Home Secretary Ajay Kumar Bhalla has said that Ayushman CAPF scheme for personnel and dependents of Central Armed Police Forces will be rolled out in a phased manner across the country. Speaking at the 52nd Raising Day function of the Central Industrial Security Force CISF, Mr. Bhalla said that the scheme was launched in Guwahati last month, taking care of the medical needs of such police force personnel. He said under the scheme, all CAPF personnel and their families will receive free treatment in more than 24,000 hospitals. He said a health card will also be given to all CAPF personnel and their families so that they can receive a medical checkup once every year and their families once in 3 years. Speaking on the occasion, CISF Director General Subodh Jaiswal said that CISF is trying to establish itself as a cost-effective force in view of the future challenges by establishing coordination between human resources and modern technology. Vice President M. Venkaiah Naidu has greeted all CISF personnel on the occasion of their 52nd Raising Day today. He said the nation is grateful for their invaluable service in safeguarding and protecting several key government institutions and private sector units. Prime Minister Narendra Modi has also greeted the courageous Central Industrial Security Forces. In a tweet, Mr. Modi said their role in furthering national safety and progress is deeply valued. Home Minister Amit Shah said
From shielding India's vital establishments to serving the nation during disasters, CISF plays a key role in country's growth. Defence Minister Rajnath Singh greeted CISF personnel and their families. He said the CISF has played a crucial role in safeguarding India's strategic assets. The Uttar Pradesh government launched a campaign today to make golden cards of Ayushman Bharat scheme across the state. Our correspondent reports that the campaign aims to drive awareness about Ayushman Bharat Pradhan Mantri Jan Arogya Yojana ABPMJY across the state and enable beneficiaries, especially those residing in rural and remote areas, to avail cashless healthcare worth 5 lakh rupees per family per year. The campaign rolled out from today and will continue till 24th of March. Under the campaign, free Ayushman Golden Cards will be given to those families who have still not taken the benefit of the scheme. Golden Cards will be made at Panchayat offices, Anganwadi centers, primary schools, health and wellness centers, community health centers, and will be available at PDS shops also. The initiative is focused on generating large-scale awareness about the scheme and its benefits, accelerating the Ayushman card generation and increasing utilization. Recently, the Chief Secretary of State said that still more than 1 crore 26 lakh families need to get golden cards. Till now, 1 crore 20 lakh beneficiaries have got their golden cards. Government has allocated 1300 crore rupees for Ayushman Bharat scheme and 142 crore rupees for Ayushman Bharat Mukhyamantri Jan Arogya Yojana. Sushil Chandra Tiwari, AIR News, Lucknow. In Odisha, Indian Oil Corporation Limited and Odisha Industrial Infrastructure Development Corporation will jointly set up a state-of-the-art plastic park in Paradeep in Odisha. A shareholder agreement signed yesterday in the virtual presence of Chief Minister of Odisha Naveen Patnaik and Union Petroleum and Natural Gas Minister Dharmendra Pradhan seeks to develop the project as the first fully operational plastic park in the country. Speaking on the occasion, Union Minister Mr. Pradhan said that the park will facilitate the establishment of downstream industrial and manufacturing clusters in Odisha. The minister said that sprawling over 120 acres, the park will be a game changer in strengthening the industrial climate and generating employment and self-employment besides establishing Odisha as a behemoth in the areas of plastic, polymer, fiber yarns and petrochemicals. Chief Minister Naveen Patnaik said that the plastic park at Paradeep will be a very important infrastructural support to the downstream polymer industry in the state. The project, being developed at a cost of about 107 crore rupees, can accommodate 25 industries of various sizes, involving an investment of more than 500 crore rupees and employment of about 1,600 persons. Girish Chandra Das, AIR News, Bhubaneswar. In Jharkhand, Chief Minister Hemant Soren inaugurated the 8-day-long 11th Hockey India Sub-Junior Nationals Women's Championship by drifting a flick with the hockey stick today at Simdega district. The championship, scheduled from March 10th to 18th, begins today. Mr. Gyanendra Ningombam, President of Hockey India, welcomed CM Hemant Soren on the occasion. CM Soren interacted with the players on the ground and said that Simdega has been a nursery of hockey players for the country, and hosting a national level championship in the district is a proud moment for the state and its people. A total of 7 matches will be played between the participating teams on the inaugural day. Total 22 teams from across the country are participating in the Hockey India Championship. And now let's take a look at the weather forecast for today. In the national capital, Delhi, the maximum temperature will be around 31 degrees Celsius. The temperature went down to 19 degrees while it experienced light rain yesterday at many places. Mumbai, with a mainly clear sky, will have a maximum temperature of 36 degrees Celsius. The minimum temperature will be 21 degrees. Chennai is likely to have a partly cloudy sky with a maximum temperature rising up to 33 degrees Celsius. Kolkata will also have a partly cloudy sky with a maximum temperature of 34 degrees Celsius. Srinagar will have a generally cloudy sky and there is also a possibility of light rain. The upper level of temperature will be 10 degrees Celsius as the lower level will decrease. Jammu will have a partly cloudy sky, becoming generally cloudy towards afternoon or evening or night. The minimum temperature will be 17 degrees Celsius while the maximum around 29 degrees. And now, before we end the bulletin, the headlines once again. Tirath Singh Rawat to be the new Chief Minister of Uttarakhand. Rajya Sabha adjourned till 2 p.m. amidst opposition uproar over the issue of farm laws.
Prime Minister asked BJP MPs to actively participate in year-long 75th Independence Day celebrations. President Ramnath Kovind says India's higher education system reaches out to serve rural and marginalized sections of society. Scrutiny of nominations for first phase of assembly elections in Assam and West Bengal today. Elections underway in 12 municipal corporations in Andhra Pradesh. No confidence motion moved against BJP-JJP government in Haryana. Over 2.43 lakh people administered COVID-19 vaccines in the country so far. India Sub-Junior Women's National Hockey Championship 2021 begins at Simdega in Jharkhand. And in Uttar Pradesh, government launches campaign to make golden cards of Ayushman Bharat scheme today. And with that, we end the midday news. ಸಮಯ 2:30 ಈಗ ಪ್ರದೇಶ ಸಮಾಚಾರ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರಾಧಾ ಪ್ರಸಾದ್. ರಾಜ್ಯದ ಸುಮಾರು 50,000 ಮಹಿಳಾ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ವಿವಿಧ ಮಹಿಳಾ ಪರ ಕಾರ್ಯಕ್ರಮಗಳನ್ನು ಅಳವಡಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಲದ ವತಿಯಿಂದ ಆಯೋಜಿಸಿದ್ದ ಆಕ್ಸಿಲರೇಟರ್ ಬೆಂಗಳೂರು ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ ಹಾಗೂ ರಾಷ್ಟ್ರದ ಒಟ್ಟು ಜಿಡಿಪಿ ಬೆಳವಣಿಗೆಯಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾದದ್ದು. ಬಜೆಟ್ನಲ್ಲಿ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಅನುದಾನ ನೀಡಿರುವುದಾಗಿ ಹೇಳಿದರು. ರಾಜ್ಯದಲ್ಲಿ 5,000 ಮಹಿಳೆಯರು ಕಿರು ಉದ್ಯಮ ಆರಂಭಿಸಲು ಯೋಜನೆ ರೂಪಿಸಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಗುಡಿ ಕೈಗಾರಿಕೆಯನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಮಹಿಳೆಯರು ಸ್ವಾವಲಂಬಿಗಳಾಗಬೇಕು. ಮಹಿಳಾ ಸಬಲೀಕರಣವಾದರೆ ದೇಶದ ಅಭಿವೃದ್ಧಿ ಕೂಡ ಹೆಚ್ಚಾಗುತ್ತದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ್ ಭಾರತ ಔದ್ಯೋಗಿಕ ಕ್ಷೇತ್ರಕ್ಕೆ ಹೊಸ ಆಯಾಮ ನೀಡಲಿದೆ. ಕೋವಿಡ್ ನಂತರ ಉದ್ಯಮಗಳು ಚೇತರಿಸಿಕೊಳ್ಳುತ್ತಿವೆ. ಸರ್ಕಾರ ಸದಾಕಾಲ ಉದ್ಯಮ ಸ್ನೇಹಿಯಾಗಿ ಕೆಲಸ ಮಾಡುತ್ತದೆ ಎಂದು ತಿಳಿಸಿದರು. ಸಣ್ಣ ಉದ್ಯಮಗಳ ಬೆಳವಣಿಗೆಗೆ ಆಕ್ಸಿಲರೇಟರ್ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಇದನ್ನು ಮತ್ತಷ್ಟು ವಿಸ್ತರಣೆ ಮಾಡಿ ಉದ್ಯಮ ವಲಯಕ್ಕೆ ನೆರವು ನೀಡಲಾಗುವುದೆಂದು ಮುಖ್ಯಮಂತ್ರಿ ಹೇಳಿದರು. ಸಚಿವ ಸಿಸಿ ಪಾಟೀಲ್ ಮಾತನಾಡಿ, ಮಹಿಳಾ ಉದ್ಯಮಿಗಳಿಗೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಎಂದರು. ಆಲಿಕಲ್ಲು ಮಳೆಯಿಂದ ಉಂಟಾಗಿರುವ ಬೆಳೆ ನಷ್ಟಕ್ಕೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನಿಯಮಾವಳಿಗಳನ್ನು ಸಡಿಲ ಮಾಡಿ ಪರಿಹಾರ ನೀಡಲು ಪರಿಶೀಲಿಸುವುದಾಗಿ ಕಂದಾಯ ಸಚಿವ ಆರ್ ಅಶೋಕ ವಿಧಾನ ಪರಿಷತ್ತಿನಲ್ಲಿಂದು ಭರವಸೆ ನೀಡಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ಹಾಸನ ಜಿಲ್ಲೆಯಲ್ಲಿ ಆಲಿಕಲ್ಲು ಮಳೆಯಿಂದ ಆಗಿರುವ ಬೆಳೆ ಹಾನಿ ನಷ್ಟದ ಬಗ್ಗೆ ವಿವರಣೆ ನೀಡಿದರು. ಸರ್ಕಾರ ನೀಡುತ್ತಿರುವ ಪರಿಹಾರ ಸಾಲುತ್ತಿಲ್ಲ ಎಂದು ಸದಸ್ಯರು ಆಕ್ಷೇಪಿಸಿದಾಗ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ನಿಯಮಾವಳಿಗಳನ್ನು ಮೀರಿ ಪರಿಹಾರ ನೀಡುವ ಕುರಿತು ಚರ್ಚಿಸುತ್ತಿರುವುದಾಗಿ ತಿಳಿಸಿದರು. ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಜಮ್ಮಾಬಾಣೆ, ಕುಮ್ಕಿ ಸೇರಿದಂತೆ ಹಲವು ರೀತಿಯ ಭೂಮಿಯನ್ನು ಉಳುವವರಿಗೆ ರಿಯಾಯಿತಿ ದರದಲ್ಲಿ ಖಾತೆ ಮಾಡಿಕೊಡಲು ಚಿಂತಿಸಲಾಗಿದೆ ಎಂದರು. ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 128 ಮತ್ತು 129 ವಿವರಣೆಯಂತೆ ಜಮ್ಮಾಬಾಣೆಯ ಹೆಸರು ತೆಗೆದು ಅವರ ವಾರಸುದಾರರಿಗೆ ಖಾತೆ ಮಾಡಿಕೊಡಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಅಶೋಕ ಸದನಕ್ಕೆ ತಿಳಿಸಿದರು. ಕಲ್ಯಾಣ ಕರ್ನಾಟಕ ಭಾಗದ ಪಶು ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪಶು ಸಂಗೋಪನಾ ಖಾತೆ ಸಚಿವ ಪ್ರಭು ಚವ್ಹಾಣ್ ಭರವಸೆ ನೀಡಿದರು. ವಿಧಾನ ಪರಿಷತ್ತಿನಲ್ಲಿ ಸದಸ್ಯ ಶಶಿಲ್ ಜಿ ನಮೋಶಿ ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ 767 ಪಶುವೈದ್ಯ ಸಂಸ್ಥೆಗಳಿಗೆ 3,349 ಹುದ್ದೆಗಳು ಮಂಜೂರು. ಕ್ಷೇತ್ರಗಳಲ್ಲಿ ಮಹಿಳೆಯರ ಸಮಾನತೆಗಾಗಿ ಹೋರಾಡಿದ ಹಾಗೂ ಸಾಮಾಜಿಕ ಸುಧಾರಣೆಗಾಗಿ ಶ್ರಮಿಸಿದ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆ ಅವರ ಪುಣ್ಯತಿಥಿ. ಸಾಮಾಜಿಕ ಪಿಡುಗುಗಳಾದ ಬಾಲ್ಯ ವಿವಾಹ, ಸತಿ ಸಹಗಮನದ ವಿರುದ್ಧ ಅವರ ಹೋರಾಟ ಅವಿಸ್ಮರಣೀಯ. ನಾಡಿನ ಹಲವು ಗಣ್ಯರು ಟ್ವೀಟ್ ಸಂದೇಶದ ಮೂಲಕ ಸಾವಿತ್ರಿಬಾಯಿ ಪುಲೆ ಅವರನ್ನು ಸ್ಮರಿಸಿದ್ದಾರೆ. ಕೇಂದ್ರ ಸಚಿವ ಡಿಬಿ ಸದಾನಂದಗೌಡ ಅವರು ತಮ್ಮ ಸಂದೇಶದಲ್ಲಿ ಸಮಾಜ ಸುಧಾರಣೆ ಹಾಗೂ ಮಹಿಳಾ ಶಿಕ್ಷಣ ಕ್ಷೇತ್ರಗಳಲ್ಲಿ ಸಾವಿತ್ರಿಬಾಯಿ ಪುಲೆ ಅವರ ಅವಿರತ ಶ್ರಮವನ್ನು ನೆನೆದಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ಸಮಾಜದ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿದ ಮಹಿಳಾ ಶಿಕ್ಷಣ ಕ್ರಾಂತಿ ಜ್ಯೋತಿಯ